ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ. ಎಷ್ಟೋ ಜನ ದಾನಗಳನ್ನ ಕೊಡ್ತಾ ಇರ್ತಾರೆ. ಇಂತಹ ನವರಾತ್ರಿಯ ಸಂದರ್ಭದಲ್ಲಿ ಕೆಲವರು ಸೀರೆಯನ್ನ ಕೊಡ್ತಾರೆ, ಕೆಲವರು ಬ್ಲೌಸ್ ಪೀಸ್ ಅನ್ನು ಕೊಡ್ತಾರೆ. ಈ ರೀತಿ ದಾನವನ್ನ ಕೊಡ್ತಾರೆ. ಸೀರೆ, ಚೂಡಿದಾರ ಬಟ್ಟೆಗಳು ಅಥವಾ ಬ್ಲೌಸ್ ಪೀಸುಗಳು ಅಂತ ಹೇಳ್ಬಿಟ್ಟು. ನಾವು ಅದನ್ನ ಕೊಡ್ಬೇಕಾದ್ರೆ ಹಸಿರು ಬಣ್ಣ, ಬಿಳಿ ಬಣ್ಣ, ಕೆಂಪು ಬಣ್ಣ, ಹಳದಿ ಬಣ್ಣ ಅಥವಾ ಪಿಂಕ್ ಬಣ್ಣ ಈ ತರ ಏನಿದೆ ಇಂತಹ ವಸ್ತುಗಳನ್ನ ನೀವು ದಾನವಾಗಿ ಕೊಡಿ. ಹಾಗೇನೇನೆ ಅಂದ್ರೆ ಯಾವ ಕಾರಣಕ್ಕೆ ನೀವು ದಾನ ಕೊಡ್ತಾ ಇದ್ದೀರಿ ಅನ್ನೋದು ನಿಮ್ಮ ಮನಸ್ಸಿನಲ್ಲಿ ತುಂಬಾನೇ. ಯಾವುದೇ ಪೂಜೆಗಳನ್ನು ನಾವು ಮಾಡಬೇಕಾದಂತ ಸಂದರ್ಭದಲ್ಲಿ ನಾವು ಸಂಕಲ್ಪವನ್ನ ಮಾಡಬೇಕು. ಸಂಕಲ್ಪ ಇಟ್ಟು ಮಾಡಿದಂತಹ ಪೂಜೆಯಿಂದ ನಾವು ಕೊಡುವಂತಹ ದಾನದಿಂದ ನಮಗೆ ಅದು ಅತ್ಯಂತ ಒಂದು ಒಳಿತಾಗುತ್ತೆ ಅಂತ ಹೇಳ್ತೀನಿ. ಎಷ್ಟೋ ಜನ ಕೆಲವರಿಗೆ ಕಪ್ಪು ಬಟ್ಟೆಯನ್ನ ಅಥವಾ ಕಪ್ಪು ಬ್ಲೌಸ್ ಪೀಸನ್ನ ಅಥವಾ ಕಪ್ಪು ಸೀರೆಯನ್ನ, ಕಪ್ಪು ಚೂಡಿದಾರವನ್ನ ಸಮೇತ ಕೆಲವರು ದಾನ ಮಾಡ್ತಾರೆ. ಅಂತಹ ಕಪ್ಪು ಸೀರೆ ಅಥವಾ ಒಂದು ಏನ್ ಹೇಳ್ತೀನಿ ಕಪ್ಪು ವಸ್ತುವನ್ನ ದಾನ ಈಸ್ಕೊಳ್ಳೋರು ಸಮೇತ ಏನ ಅಂದ್ರೆ ಈಗ ಕೆಲವರೇನೋ ಕೊಟ್ಬಿಡ್ತಾರೆ, ಕಪ್ಪನ್ನ ಕೊಟ್ಬಿಡ್ತಾರೆ. ಆದ್ರೆ ಅಂತಹ ಕಪ್ಪನ್ನ ಈಸ್ಕೊಳ್ಳೋರು ದೈವ ಭಕ್ತರಾಗಿರ್ಬೇಕು. ಜೊತೆಗೆ ಇಂತಹ ಕಪ್ಪನ್ನ ನೀವು ಕೊಡ್ಬೇಕಾದ್ರೆ ಅವರು ಏನ್ ಹೇಳ್ತೀವಿ ಅಂತಂದ್ರೆ ಶಕ್ತಿ ದೇವರುಗಳ ಒಂದು ಉಪಾಸಕರಾಗಿರ್ಬೇಕು. ಎಕ್ಸಾಂಪಲ್ ಒಂದು ಕಾಳಿಕಾದೇವಿ ಆಗಿರ್ಬೋದು, ಒಂದು ದುರ್ಗಾದೇವಿ ಆಗಿರ್ಬೋದು. ಈ ತರ ಒಂದು ಏನು ಕ್ರೂರವಾದಂತಹ ರೂಪವಾಗಿರುವಂತಹ ದೇವಿಯನ್ನ ಆರಾಧನೆ ಮಾಡೋರಿಗೆ ಕೊಟ್ರೆ ಪರವಾಗಿಲ್ಲ. ಆದ್ರೆ ಸಾಮಾನ್ಯ ಜನರಿಗೆ ಕೊಟ್ಟಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ನೆಗೆಟಿವಿಟಿ ಅಥವಾ ನಿಮ್ಮ ಜೀವನದಲ್ಲಿ ಇರುವಂತಹ ದುಷ್ಟತೆ ಅಥವಾ ನಿಮ್ಮ ಜೀವನದಲ್ಲಿ ಆಗಿರುವಂತಹ ಒಂದು ನೆಗೆಟಿವ್ ಆಗಿರುವಂತಹ ವೈಬ್ರೇಷನ್ಸ್ ಅವರಿಗೆ ನೀವು ಕೊಡ್ತೀರಿ ಪ್ರಿಯ ವೀಕ್ಷಕರೇ. ಹಾಗಾಗಿ ದಾನಗಳನ್ನು ಮಾಡೋಕ್ಕಿಂತ ಅಥವಾ ಬಟ್ಟೆಗಳನ್ನು ದಾನವಾಗಿ ಅಥವಾ ವಸ್ತ್ರಗಳನ್ನು ದಾನವಾಗಿ ಕೊಡುವುದಕ್ಕಿಂತ ಮುಂಚೆ ಯೋಚನೆ ಮಾಡಿ ಹಲವಾರು ಬಾರಿ ಯೋಚನೆ ಮಾಡಿ ಕೊಡಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಸಾಧ್ಯವಾದ್ರೆ ದಾನಗಳಲ್ಲಿ ಹತ್ತಿಯಿಂದ ಮಾಡಿರುವಂತಹ ಪದಾರ್ಥಗಳನ್ನ ಅಂದ್ರೆ ಬಟ್ಟೆ ಆಗಿರ್ಬೋದು, ಬ್ಲೌಸ್ ಪೀಸ್ ಅನ್ನ ನೀವು ದಾನ ಮಾಡಿ. ಸಿಂಥೆಟಿಕ್ ಆಗಿರ್ಬೋದು ಇದೆಲ್ಲ ಕೊಡಬೇಡಿ. ಕೆಲವರು ರೇಷ್ಮೆಯ ವಸ್ತ್ರವನ್ನ ಕೊಡ್ತಾರೆ ಅಥವಾ ರೇಷ್ಮೆಯ ಸೀರೆಯನ್ನು ಕೊಡ್ತಾರೆ. ಸಾಧ್ಯ ಆದವರು ಅವರ ಶಕ್ತಿಗನುಸಾರವಾಗಿ ಆದರೆ ಕೊಡ್ಬೋದು. ಇಲ್ಲದಿದ್ರೆ ಹತ್ತಿಯಿಂದ ಮಾಡಲ್ಪಟ್ಟಿರುವಂತದನ್ನೇ ಕೊಟ್ಟು ನಿಮಗೆ ಅಂದ್ರೆ ಈಗ ನೀವು ಆರಂಭ ಮಾಡಿರುವಂತ ಯಾವುದೇ ವ್ರತ, ಯಾವುದೇ ನಿಯಮ ನಿಷ್ಠೆಗಳನ್ನ ನೀವು 2 ವರ್ಷ, 3 ವರ್ಷ, 5 ವರ್ಷ, 7 ವರ್ಷ ಈ ತರ ನೀವು ಮಾಡ್ಕೊಂಡು ಹೋಗಿ ಸತ್ಪಾತ್ರರಿಗೆ, ಗುರುಗಳಿಗೆ ನೀವು ಒಂದು ದಾನವನ್ನು ಕೊಡೋದ್ರಿಂದ ನಿಮ್ಮ ಸಕಲ ಇಷ್ಟಾರ್ಥಗಳು ಈಡೇರುತ್ತೆ. ಆದ್ರೆ ನೀವು ಯಾವುದೇ ಒಂದು ದಾನವನ್ನು ಕೊಡುವುದಕ್ಕಿಂತ ಮುಂಚೆ ಅವರಿಗೆ ಹೇಳ್ಬಿಟ್ಟೆ ನೀವು ಆ ದಾನವನ್ನ ಕೊಡ್ಬೇಕು. ಹೇಳ್ಬೇಕು, ಇದು ನವರಾತ್ರಿ ಪೂಜೆ ಮಾಡಿರೋದ್ರಿಂದ ನಾನು ಕೊಡ್ತಾ ಇದ್ದೀನಿ, ಸೊ ದೀಪಾವಳಿಯು ಪ್ರಯುಕ್ತ ಕೊಡ್ತಾ ಇದ್ದೀನಿ. ಈ ತರ ಹೇಳ್ಬಿಟ್ಟೆ ನೀವು ಕೊಡೋದ್ರಿಂದ ನಿಮ್ಮ ಒಂದು ಸಕಾರಾತ್ಮಕ ಇದ್ದಾಗ ಸಂದರ್ಭದಲ್ಲಿ ಅವರಿಗೆ ಒಳಿತಾಗುತ್ತೆ. ನಕಾರಾತ್ಮಕ ಇದ್ದಂತಹ ಸಂದರ್ಭದಲ್ಲಿ ಅದರ ಫಲಗಳೇ ಅದು ಬೇರೆ ಆಗುತ್ತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಪ್ರೇಕ್ಷಕರೇ. ಯಾರಾದ್ರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.